ಹಳೇದದು ಇವತ್ತೊಂದು ಸ್ಟೆಪ್ ಫಾರ್ವರ್ಡ್ ಇದೆ ಅಂತ. ಇಲ್ಲಿಲ್ಲ, ಎಲ್ಲ ಕಡೆ ಮಾಡೇ ಮಾಡ್ತಾರೆ, ಹೊಸದೇನಲ್ಲ, ಅವ್ರ ಅಭಿಮಾನಕ್ಕೆ ಮಾಡ್ತಾರೆ ಅಷ್ಟೇ ಅದು. ದೆಹಲಿ ಹೋಗಿದ್ದಾರೆ. ಹಾಂ. ಅಭಿಮಾನಿಗಳ ನಡೆ ಒಂದು ರೀತಿ ಕುತೂಹಲ ಮೂಡಿಸಿದೆ. ಇಲ್ಲ, ಹೋಗೋದು ಬರೋದು ಅದು ರಾಜಕೀಯದಲ್ಲಿ. ಅದಕ್ಕೆ ಅವರು CM ಇದ್ದಾರೆ, ಸಾಕಷ್ಟು ಡಿಪಾರ್ಟ್ಮೆಂಟ್ ಹೊಂದಿದ್ದಾರೆ. ಸೊ ಪ್ರತಿ ಸಾರಿ ಹೋಗ್ತಾರೋ, ಸೊ ಹೋಗೋದ್ರಿಂದ ಅದೇನೋ ಚರ್ಚೆ ಏನು ಅವಶ್ಯಕತೆ ಇಲ್ಲ. ಈ ಬಾರಿ ಕರೆದಿದ್ದು ಕುತೂಹಲ ಗೊತ್ತಿಲ್ಲ, ಆದರೂ ಹೋಗಿದ್ದಾರೆ, ಬಂದಿದ್ದರು, ಮತ್ತೆ ಹೋಗಿದ್ದಾರೆ. ಆಸಾಮು ಉಸ್ತುವಾರಿ ಇದ್ದಾರೆ, ಮೊನ್ನೆ ಸಭೆ ಕೂಡ ಆಯಿತು ಡೆಲ್ಲಿಯಲ್ಲಿ. ಸೊ ಅದಕ್ಕೋಸ್ಕರ ಹೋಗಿರ್ಬೋದು, ಅದಕ್ಕೇನು ಹೆಚ್ಚು ಅರ್ಥ ಕಲ್ಪಿಸೋದು ಅವಶ್ಯಕತೆ ಇಲ್ಲ. ವಿಶ್ವ ಆರ್ಥಿಕ ಸಮ್ಮೇಳನ ಪ್ರವಾಸ ರದ್ದು ಮಾಡಿ ದೆಹಲಿಯಲ್ಲಿ ಉಳ್ಕೊಂಡಿದ್ದಾರೆ. ನೋಡೋಣ, ಈಗಂತ ಅವಶ್ಯಕತೆ ಇಲ್ಲ. ಚುನಾವಣೆ ಬಂದಿದೆ, ಈಗ ಆಸಾಮ್ ಚುನಾವಣೆ ಇದೆ, ನಮ್ಮಲ್ಲಿ ಕೂಡ ಗ್ರೇಟರ್ ಬೆಂಗಳೂರು ಚುನಾವಣೆ ನಡೀತಾ ಇದೆ. ಸೊ ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ಸೊ ಈಗ ಹತ್ರ ಅವಶ್ಯಕತೆ ಇಲ್ಲ ಚರ್ಚೆ. ಈಗ ಮತ್ತೆ ಅಧಿವೇಶನ ಕೂಡ ಬಂದಿದೆ. ಈಗ ನೀವು ಡೆಲ್ಲಿಗೆ ಹೋಗ್ತಾ ಇದ್ದೀರಿ. ನಮ್ಮ ಇಲಾಖೆ ಕೆಲಸ ಇದೆ, ನಾವು ಹೋಗ್ತಾ ಇದ್ವಿ. ನಮ್ಮ ಇಲಾಖೆ ಕೆಲಸ, ಯಾಕಂದ್ರೆ ಕರ್ನಾಟಕ ಬೋರ್ಡ್ ನಮ್ಮ ಅಧೀನದಲ್ಲಿ ಇರೋದ್ರಿಂದ ಮತ್ತು ಹೊಸ ಕಟ್ಟಡ ಮಾಡ್ತಾ ಇದ್ವಿ ಡೆಲ್ಲಿಯಲ್ಲಿ. ಸೊ ಅದು ನೋಡ್ಲಿಕ್ಕೆ ಹೋಗ್ತಾ ಇದ್ವಿ. ಈಗ DK ಅವರ ಆಪ್ತ ಶಾಸಕರು ಒಂದು ಒತ್ತಾಯ ಮಾಡ್ತಿದ್ದಾರೆ ಸರ್. ಅಂದರೆ ಈ ಬಾರಿ ಕರೆದಿದ್ದಾರಲ್ಲ, ಒಂದು ಸ್ಪಷ್ಟಪಡಿಸಬೇಕು, ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅಥವಾ DK ಶಿವಕುಮಾರ್ ಅವರು CM ಆಗ್ತಾರೆ ಅನ್ನೋದನ್ನ ಹೇಳಿದ್ರೆ ನಾವು ಸಾಕು ಸರ್. ಅದು ಶಾಸಕರೇ ಒತ್ತಾಯ ಮಾಡ್ತಾ ಇದ್ದಾರೆ. ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ ಎಲ್ಲರಿಗೂ ಅಂತಿಮ ಬೈಂಡಿಂಗ್ ಆಗಬೇಕು. ಸೊ ಅವ್ರು ಹೇಳಿದ್ರು ಆಗಬೇಕಂತ ಎಲ್ಲರದ್ದು ಆಸೆ ಇದೆ, ಅದು ಬೇಗ ಇತ್ಯರ್ಥ ಆಗಬೇಕಂತ ಎಲ್ಲರದ್ದು ಇದೆ. ಎಲ್ಲರದ್ದು ಇದೆ, ಅವ್ರು ಒಬ್ಬರದೇ ಅಲ್ಲ, ಎಲ್ಲ ಕಡೆ ಇಡೀ 140 ಜನರದ್ದು ಆಸೆ ಇದೆ, ಬೇಗ ಇತ್ಯರ್ಥ ಆಗಬೇಕಂತ. ಸಂಕ್ರಾಂತಿ ನಂತರದಲ್ಲಿ ಏನು ಹೊಸ ಬದಲಾವಣೆ ಆಗ್ತಿದೆಯಾ? ಅದು ಗೊತ್ತಿಲ್ಲ, ನಮ್ಮ ಕೈಯಲ್ಲಿಲ್ಲಲ್ಲ, ಡೆಲ್ಲಿಯಲ್ಲಿದೆ, ಅದು ಮಾಡೋದು ಬಿಡೋದು. ಆದರೆ ಅದು ಗೊಂದಲ ಬಗೆಹರಿಬೇಕಂತ ನಮ್ಮೆಲ್ಲರ ಆಸೆ. ಸಂಕ್ರಾಂತಿ ನಂತರದಲ್ಲಿ ಚನ್ನಗಿರಿ ಶಾಸಕರು ಹೇಳ್ತಾ ಇದ್ದಾರೆ DK CM ಆಗ್ತಾರೆ. ಈಗ ಅದೇ ಚನ್ನಗಿರಿಯಲ್ಲಿ ಈಗ ಸಾವುಕಾರ CM ಆಗ್ಬೇಕು ಅಂತ. ಇಲ್ಲ, ಅದು ಈಗಲ್ಲ, ಅದು ಮುಂದೆ, ಈಗ ಈ ಅವಧಿಗಲ್ಲ, ಅದು ಮುಂದಿನ ಅವಧಿಗೆ. ಅದು ಈಗೆಲ್ಲ ನೀವು ಕನ್ಫ್ಯೂಸ್ ಮಾಡಬೇಡಿ, ಯಾರಾಗೋರು ಆಗಲಿ. ಈಗ ನಮ್ಮದು ಸಪೋರ್ಟ್ ಇದೆ, ಅದೇನಿದ್ರು ನಮ್ಮ ಮುಂದಿನ 28 ಅಂತ ಹೇಳಿದ್ವಿ, ಆವಾಗ ಅದು ಇವು ಅಡ್ವಾನ್ಸ್ ಆಗಿ ಅವರು ಕ್ಲೇಮ್ ಮಾಡ್ತಾರೆ ಅಷ್ಟೇ. ಅಲ್ಲಿ ನೀವು 28 ಅಂತ ಇದ್ರಿ ಸರ್. ಕೆಲವೊಂದಿಷ್ಟು ಜನ ದಲಿತ ಸಮುದಾಯದ ಶಾಸಕರು ಆಗಬೇಕು ಅನ್ನೋದು. ಇಲ್ಲ, ಅದು ನೋಡೋಣ, ಏನು ಅನ್ನೋದು ಅವ್ರವ್ರ ಅಭಿಮಾನಿಗಳ ಆಸೆ ಅಷ್ಟೇ. ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ. ಹಳೇದದು ಇವತ್ತೊಂದು ಸ್ಟೆಪ್ ಫಾರ್ವರ್ಡ್ ಇದೆ ಅಂತ. ಇಲ್ಲಿಲ್ಲ, ಎಲ್ಲ ಕಡೆ ಮಾಡೇ ಮಾಡ್ತಾರೆ, ಹೊಸದೇನಲ್ಲ, ಅವ್ರ ಅಭಿಮಾನಕ್ಕೆ ಮಾಡ್ತಾರೆ ಅಷ್ಟೇ ಅದು. ದೆಹಲಿ ಹೋಗಿದ್ದಾರೆ. ಹಾಂ. ಅಭಿಮಾನಿಗಳ ನಡೆ ಒಂದು ರೀತಿ ಕುತೂಹಲ ಮೂಡಿಸಿದೆ. ಇಲ್ಲ, ಹೋಗೋದು ಬರೋದು ಅದು ರಾಜಕೀಯದಲ್ಲಿ. ಅದಕ್ಕೆ ಅವರು CM ಇದ್ದಾರೆ, ಸಾಕಷ್ಟು ಡಿಪಾರ್ಟ್ಮೆಂಟ್ ಹೊಂದಿದ್ದಾರೆ. ಸೊ ಪ್ರತಿ ಸಾರಿ ಹೋಗ್ತಾರೋ, ಸೊ ಹೋಗೋದ್ರಿಂದ ಅದೇನೋ ಚರ್ಚೆ ಏನು ಅವಶ್ಯಕತೆ ಇಲ್ಲ. ಈ ಬಾರಿ ಕರೆದಿದ್ದು ಕುತೂಹಲ ಗೊತ್ತಿಲ್ಲ, ಆದರೂ ಹೋಗಿದ್ದಾರೆ, ಬಂದಿದ್ದರು, ಮತ್ತೆ ಹೋಗಿದ್ದಾರೆ. ಆಸಾಮು ಉಸ್ತುವಾರಿ ಇದ್ದಾರೆ, ಮೊನ್ನೆ ಸಭೆ ಕೂಡ ಆಯಿತು ಡೆಲ್ಲಿಯಲ್ಲಿ. ಸೊ ಅದಕ್ಕೋಸ್ಕರ ಹೋಗಿರ್ಬೋದು, ಅದಕ್ಕೇನು ಹೆಚ್ಚು ಅರ್ಥ ಕಲ್ಪಿಸೋದು ಅವಶ್ಯಕತೆ ಇಲ್ಲ. ವಿಶ್ವ ಆರ್ಥಿಕ ಸಮ್ಮೇಳನ ಪ್ರವಾಸ ರದ್ದು ಮಾಡಿ ದೆಹಲಿಯಲ್ಲಿ ಉಳ್ಕೊಂಡಿದ್ದಾರೆ. ನೋಡೋಣ, ಈಗಂತ ಅವಶ್ಯಕತೆ ಇಲ್ಲ. ಚುನಾವಣೆ ಬಂದಿದೆ, ಈಗ ಆಸಾಮ್ ಚುನಾವಣೆ ಇದೆ, ನಮ್ಮಲ್ಲಿ ಕೂಡ ಗ್ರೇಟರ್ ಬೆಂಗಳೂರು ಚುನಾವಣೆ ನಡೀತಾ ಇದೆ. ಸೊ ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ಸೊ ಈಗ ಹತ್ರ ಅವಶ್ಯಕತೆ ಇಲ್ಲ ಚರ್ಚೆ. ಈಗ ಮತ್ತೆ ಅಧಿವೇಶನ ಕೂಡ ಬಂದಿದೆ. ಈಗ ನೀವು ಡೆಲ್ಲಿಗೆ ಹೋಗ್ತಾ ಇದ್ದೀರಿ. ನಮ್ಮ ಇಲಾಖೆ ಕೆಲಸ ಇದೆ, ನಾವು ಹೋಗ್ತಾ ಇದ್ವಿ. ನಮ್ಮ ಇಲಾಖೆ ಕೆಲಸ, ಯಾಕಂದ್ರೆ ಕರ್ನಾಟಕ ಬೋರ್ಡ್ ನಮ್ಮ ಅಧೀನದಲ್ಲಿ ಇರೋದ್ರಿಂದ ಮತ್ತು ಹೊಸ ಕಟ್ಟಡ ಮಾಡ್ತಾ ಇದ್ವಿ ಡೆಲ್ಲಿಯಲ್ಲಿ. ಸೊ ಅದು ನೋಡ್ಲಿಕ್ಕೆ ಹೋಗ್ತಾ ಇದ್ವಿ. ಈಗ DK ಅವರ ಆಪ್ತ ಶಾಸಕರು ಒಂದು ಒತ್ತಾಯ ಮಾಡ್ತಿದ್ದಾರೆ ಸರ್. ಅಂದರೆ ಈ ಬಾರಿ ಕರೆದಿದ್ದಾರಲ್ಲ, ಒಂದು ಸ್ಪಷ್ಟಪಡಿಸಬೇಕು, ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅಥವಾ DK ಶಿವಕುಮಾರ್ ಅವರು CM ಆಗ್ತಾರೆ ಅನ್ನೋದನ್ನ ಹೇಳಿದ್ರೆ ನಾವು ಸಾಕು ಸರ್. ಅದು ಶಾಸಕರೇ ಒತ್ತಾಯ ಮಾಡ್ತಾ ಇದ್ದಾರೆ. ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ ಎಲ್ಲರಿಗೂ ಅಂತಿಮ ಬೈಂಡಿಂಗ್ ಆಗಬೇಕು. ಸೊ ಅವ್ರು ಹೇಳಿದ್ರು ಆಗಬೇಕಂತ ಎಲ್ಲರದ್ದು ಆಸೆ ಇದೆ, ಅದು ಬೇಗ ಇತ್ಯರ್ಥ ಆಗಬೇಕಂತ ಎಲ್ಲರದ್ದು ಇದೆ. ಎಲ್ಲರದ್ದು ಇದೆ, ಅವ್ರು ಒಬ್ಬರದೇ ಅಲ್ಲ, ಎಲ್ಲ ಕಡೆ ಇಡೀ 140 ಜನರದ್ದು ಆಸೆ ಇದೆ, ಬೇಗ ಇತ್ಯರ್ಥ ಆಗಬೇಕಂತ. ಸಂಕ್ರಾಂತಿ ನಂತರದಲ್ಲಿ ಏನು ಹೊಸ ಬದಲಾವಣೆ ಆಗ್ತಿದೆಯಾ? ಅದು ಗೊತ್ತಿಲ್ಲ, ನಮ್ಮ ಕೈಯಲ್ಲಿಲ್ಲಲ್ಲ, ಡೆಲ್ಲಿಯಲ್ಲಿದೆ, ಅದು ಮಾಡೋದು ಬಿಡೋದು. ಆದರೆ ಅದು ಗೊಂದಲ ಬಗೆಹರಿಬೇಕಂತ ನಮ್ಮೆಲ್ಲರ ಆಸೆ. ಸಂಕ್ರಾಂತಿ ನಂತರದಲ್ಲಿ ಚನ್ನಗಿರಿ ಶಾಸಕರು ಹೇಳ್ತಾ ಇದ್ದಾರೆ DK CM ಆಗ್ತಾರೆ. ಈಗ ಅದೇ ಚನ್ನಗಿರಿಯಲ್ಲಿ ಈಗ ಸಾವುಕಾರ CM ಆಗ್ಬೇಕು ಅಂತ. ಇಲ್ಲ, ಅದು ಈಗಲ್ಲ, ಅದು ಮುಂದೆ, ಈಗ ಈ ಅವಧಿಗಲ್ಲ, ಅದು ಮುಂದಿನ ಅವಧಿಗೆ. ಅದು ಈಗೆಲ್ಲ ನೀವು ಕನ್ಫ್ಯೂಸ್ ಮಾಡಬೇಡಿ, ಯಾರಾಗೋರು ಆಗಲಿ. ಈಗ ನಮ್ಮದು ಸಪೋರ್ಟ್ ಇದೆ, ಅದೇನಿದ್ರು ನಮ್ಮ ಮುಂದಿನ 28 ಅಂತ ಹೇಳಿದ್ವಿ, ಆವಾಗ ಅದು ಇವು ಅಡ್ವಾನ್ಸ್ ಆಗಿ ಅವರು ಕ್ಲೇಮ್ ಮಾಡ್ತಾರೆ ಅಷ್ಟೇ. ಅಲ್ಲಿ ನೀವು 28 ಅಂತ ಇದ್ರಿ ಸರ್. ಕೆಲವೊಂದಿಷ್ಟು ಜನ ದಲಿತ ಸಮುದಾಯದ ಶಾಸಕರು ಆಗಬೇಕು ಅನ್ನೋದು. ಇಲ್ಲ, ಅದು ನೋಡೋಣ, ಏನು ಅನ್ನೋದು ಅವ್ರವ್ರ ಅಭಿಮಾನಿಗಳ ಆಸೆ ಅಷ್ಟೇ. ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.